ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜಯಂತಿ ವಿಲೇಜ್ ಲಾಗ್ಸ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಅಮ್ಮ ವಿಡಿಯೋ ಸ್ಟಾರ್ಟ್ ಮಾಡಿದ್ದಾಳೆ. ಬಸ್ಸಾರಿಗೆ ಕೋಸು ಬೇಳೆ ಹಾಕಿ ಬಸ್ಸಾರು ಮಾಡ್ತಾಯಿದ್ದಾಳೆ. ನಾನು ಪಂಚಾಯತಿನಲ್ಲಿ ಮೀಟಿಂಗ್ ಇತ್ತು, ಹಂಗಾಗಿ ಮೀಟಿಂಗ್ ಹೋಗಿದ್ನಿ. ನಾನು ಮಾಡ್ತೀನಿ ಹೋಗಮ್ಮ ಅಂತೇಳಿದ್ಲು. ಬಸ್ಸಾರಿಗೆಲ್ಲ ರುಬ್ಕೊಂಡಿದ್ದಾಳೆ. ಈಗ ಬಸ್ಸಾರಿಗೆ ಒಗ್ಗರಣೆ ಹಾಕ್ತಾಯಿದ್ದಾಳೆ. ಅವಳಿಗೆ ಮಾಡೋದಕ್ಕೆ ಬರೋದಿಲ್ಲ ಪಾಪ. ನಾನು ಮಾಡಿದಾಗ ನೋಡ್ಕೊಂಡಿದ್ಲು, ಇವಾಗ ಮಾಡ್ಕೊಳ್ತಾ ಇದ್ದಾಳೆ. ನಾನು ಬರೋದು ಲೇಟ್ ಆಗುತ್ತೆ, ಇನ್ನು ಅವ್ರ ತಾತ ಅವರೆಲ್ಲ ಇರ್ತಾರೆ, ಮತ್ತು ಲೇಟಾಗಿ ಹೋಗ್ಬಿಡುತ್ತೆ. ಬಂದರೆ ಅವರಪ್ಪ ಎಲ್ಲ ಬಂದರೆ ಬೈತಾರೆ ಅಂದ್ಬಿಟ್ಟು ಮಾಡ್ತಾಯಿದ್ದಾಳೆ. ಏನೋ ಅವಳಿಗೆ ಬಂದಿದ್ದ ಮಟ್ಟಕ್ಕೆ ಮಾಡ್ತಾಯಿದ್ದಾಳೆ ಪಾಪ. ನಾನು ಅವಾಗವಾಗ ಇದ್ದು ಮಾಡಿಸ್ತಾಯಿದ್ನಿ. ಹತ್ರ ಇದ್ದು ಮಾಡಿಸಿದ್ರೆ ಮಾಡ್ತಾ ಇರ್ತಾಳೆ, ಇಲ್ಲಾಂದರೆ ಗೊತ್ತಾಗಲ್ಲ. ಇವಾಗ ನಮ್ಮ ಬಾವಳ ಮಗಳು ಬಂದಿದ್ಲು, ಇವಳಿಬ್ಬರು ಸೇರಿಕೊಂಡು ಮಾಡಿ ವಿಡಿಯೋ ಮಾಡಿದ್ದಾರೆ. ನೀನು ವಿಡಿಯೋ ಹಾಕು, ನಾವು ಮಾಡಿದ್ದೀವಿ ಅಂತ. ಅದೇ ಕುಕ್ಕರ್ ಇಕ್ಬಿಟ್ಟು ಎಲ್ಲ ಹಾಕಿ ಎಣ್ಣೆ, ಸಾಸಿವೆ, ಈರುಳ್ಳಿ, ಕರ್ಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಫ್ರೈ ಮಾಡ್ತಾಯಿದ್ದಾಳೆ. ಮಾಡಿಸಿದ್ರೆ ಚೆನ್ನಾಗಿ ಮಾಡ್ತಾಳೆ. ನಾನೇನು ಅಪರೂಪವಾಗೇನೂ ನೋಡಲ್ಲ ಮಕ್ಕಳನ್ನ, ಎಲ್ಲ ಕೆಲಸನೂ ಮಾಡಿಸ್ತೀನಿ. ಯಾವ ಟೈಮ್ ಹೆಂಗಿರುತ್ತೆ ಯಾರಿಗೆ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್. ಎಲ್ಲ ಕಲ್ತಿರಬೇಕು, ಅವ್ರಿಗೆ ಅಂತ ಧೈರ್ಯ ಬರಬೇಕು, ಮಾಡ್ತೀವಿ ಅಂತ. ಇವಾಗ ಮೊನ್ನೆ ಒಂದು ಸ್ವಲ್ಪ ದಿವಸ ಹುಷಾರಿಲ್ದಿರ ಆಗಿತ್ತು ನನಗೆ. ಹಾಗೆಲ್ಲ ಮಾಡೋಕ್ಕೆ ಪಾಪ ಬಂದಿರಲಿಲ್ಲ. ಆಮೇಲೆ ಒಂದು ಸ್ವಲ್ಪ ನಾನು ಅವಾಗ ಅನಿಸ್ತು ನನಗೆ, ಇವಾಗ ಮಾಡಿಸೋದು ಅಭ್ಯಾಸ ಮಾಡಿರ್ತೀರಿ, ಇವಾಗ ನನ್ನ ಮಗಳು ಮಾಡಿರೋಲ್ಲ ಅಂತ. ನೋಡಿ ಈಗೆಲ್ಲ ಮಾಡ್ತಾಯಿದ್ದಾಳೆ. ಮಿಕ್ಸಿಗೆ ಹಾಕಿರೋದೆಲ್ಲ ಹಾಕಿ ಬಗ್ಸ್ತಾ ಇದ್ದಾಳೆ. ಕಾಳುಗಳು ಬಗ್ಸಿರೋ ನೀರಿದು, ಅದೇ ನೀರನ್ನ ಹಾಕ್ತಾಯಿದ್ದಾಳೆ ನೋಡಿ ಬಸ್ಸಾರಿಗೆ. ಅದೇ ನೀರು ಹಾಕ್ದ್ರೇ ಟೇಸ್ಟ್ ಚೆನ್ನಾಗಿರೋದು. ಸಾಂಬಾರೆಲ್ಲ ರೆಡಿ ಆಯಿತು. ಈಗ ಉಪ್ಪು ಹಾಕ್ತಾಯಿದ್ದಾಳೆ. ಮತ್ತು ಬಾಣಲೆ ಇಕ್ಬಿಟ್ಟು ಪಲ್ಯಕ್ಕೆ ಒಗ್ಗರಣೆ ತಗೊಳ್ತಾ ಇದ್ದಾಳೆ. ಒಗ್ಗರಣೆ ಹಾಕ್ತಾಯಿದ್ದಾಳೆ. ಎಣ್ಣೆ ಹಾಕಿ ಸಾಸಿವೆ ಹಾಕ್ತಾಯಿದ್ದಾಳೆ. ಮತ್ತು ಈರುಳ್ಳಿ ಹಾಕಿ ನೋಡಿ, ಈರುಳ್ಳಿ ಹಾಕಿದ ತಕ್ಷಣ ಎಷ್ಟು ದೂರ ಓಡ್ತಾ ಇದ್ದಾಳೆ. ಅದೇ ಅವೆಲ್ಲ ಭಯ ಅನ್ನೋದು ಹೋಗಬೇಕು. ಭಯ ಅನ್ನೋದೆಲ್ಲ ಹೋದರೆ ಎಲ್ಲ ಕೆಲಸನೂ ಮಾಡ್ತಾರೆ. ಹೆಣ್ಮಕ್ಳ ಕೈಯಲ್ಲಿ ಎಲ್ಲ ಕೆಲಸನೂ ಮಾಡಿಸ್ಬೇಕು. ಹೆಣ್ಮಕ್ಳೇ ಅನ್ನೋದಲ್ಲ, ಹೆಣ್ಮಕ್ಳು ಗಂಡು ಮಕ್ಕಳು ಇಬ್ಬರು ಸಮಾನವಾಗಿ ಮಾಡಬೇಕು. ನನ್ನ ಮಗನೂ ಅಷ್ಟೇ, ಪಾತ್ರೆ ಗೀತ್ರೆ ಎಲ್ಲ ತೊಳಿಬೇಕಂದ್ರೆ ತೊಳಿತಾರೆ ನೋಡಿ. ಕೋಸನ್ನು ಮತ್ತು ಬೇಳೆ ಹಾಕಿ ಬೇಯಿಸಿರೋದಿದು, ಅದನ್ನು ಹಾಕ್ತಾಯಿದ್ದಾಳೆ. ಅವನ ಕೈಯಲ್ಲಿ ಅಷ್ಟೇ ಎಲ್ಲ ಕೆಲಸನೂ ಮಾಡಿಸ್ತೀವಿ. ಅವನು ಕೋಳಿ ಶೆಡ್ಡು ಎಲ್ಲ ಇರ್ತೈತಲ್ಲ, ಅವೆಲ್ಲ ನೋಡ್ಕೊತಾನೆ. ಮನೆಯಲ್ಲಿ ನಾನು ಒಬ್ಬಳೇ ಇದ್ದಾಗ ನಾನು ಏನಾನ ಕೆಲ್ಸಕ್ಕೆ ಹೋದರೆ, ಅಮ್ಮ ಇಲ್ಲ ಅಂದರೆ ಕೂಡ ಮನೆ ಗುಡಿಸೋದು, ಪಾತ್ರೆ ತೊಳೆಯೋದು ಎಲ್ಲ ಕೆಲಸನೂ ಮಾಡಿಸ್ತೀನಿ. ಮಾಡ್ತಾರೆ, ಎಲ್ಲ ಕೆಲಸನೂ ಮಾಡಬೇಕು. ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಎಲ್ಲ ಕಲ್ತಿರಬೇಕು. ಮತ್ತು ಸಾಂಬಾರು, ಮುದ್ದೆ, ಪಲ್ಯನೂ ಸಾಂಬಾರು ಆಯಿತು. ಇವಾಗ ಮುದ್ದೆಗೆ ಎಲ್ಲ ರೆಡಿ ಮಾಡ್ತಾಯಿದ್ದಾಳೆ. ಫ್ರೆಂಡ್ಸ್, ನಾನು ಇವಳ ಕೈಯಲ್ಲಿ ಕೆಲಸ ಮಾಡಿಸ್ತಿರೋದು ಕರೆಕ್ಟಾ ಅಂತ ಕಾಮೆಂಟ್ ಮಾಡಿ. ನೋಡಿ, ಎಲ್ಲ ಕ್ಲೀನ್ ಮಾಡ್ಕೊಂಡ್ಲು. ಅಡುಗೆ ಮನೆಯೆಲ್ಲ ಗಲೀಜಾಗಿತ್ತಲ್ಲ, ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಪಲ್ಯ ಹಾಕ್ಕೊಂಡು ಕುತ್ಕೊಂಡು ತಿಂತಾಯಿದ್ದಾಳೆ. ಅಷ್ಟೊತ್ತಿಗೆ ಮುದ್ದೆಗೆ ಉಕ್ಕು ಬಂತು. ಇವಾಗ ಬಂದ್ಬಿಟ್ಟು ಮುದ್ದೆ ಮಾಡಿದ್ದಾಳೆ. ಮತ್ತು ಇವರಿಬ್ಬರು ಸೇರಿಕೊಂಡು, ಅಕ್ಕನೂ ತಂಗಿ ಇಬ್ಬರು ಸೇರಿಕೊಂಡು ಮಾವಿನ ಮರದಲ್ಲಿ ಹೋಗಿ ಮಾವಿನಕಾಯಿ ಕಿತ್ಕೊಬಂದು ಅದು ಜಜ್ಜಿಬಿಟ್ಟು ಅದಕ್ಕೆ ಉಪ್ಪು ಖಾರ ಹಾಕ್ಕೊಂಡು ತಿಂತಾಯಿದ್ದಾರೆ ನೋಡಿ. ನಾವು ಯಾರು ಮನೇಲಿ ಇಲ್ಲ ಅಂದಾಗ ಇವರಿಬ್ಬರು ಸೇರ್ಕೊಂಡು ನೋಡಿ ಇಂಥ ಕೆಲಸಗಳೆಲ್ಲ ಮಾಡ್ತಾಯಿರ್ತಾರೆ. ಆಮೇಲೆ ನಾನು ಕೆಲಸದಿಂದ ಶೆಡ್ ಹತ್ರಕ್ಕೆ ಬಂದಿದ್ನಿ. ಏನೇನು ಮಾಡ್ತಾಯಿದ್ದಾರೆ ಅಂದ್ಬಿಟ್ಟು ಸಾಯಿನೂ ನಮ್ಮ ಯಜಮಾನ್ರಿಬ್ಬರು ಇದ್ದರು ಶೆಡ್ ಹತ್ರನೇ. ಹಿಂಗೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಮೆಸ್ ಕಟ್ಕೊಂಡು ಒಳಗಡೆನೇ ಇದ್ದರು. ಅದೇ ಕೋಳಿಗಳೆಲ್ಲ ಇನ್ನು ಬಿಸಿಲಲ್ಲೆಲ್ಲ ಹೊರಗಡೆ ಹೋಗ್ತವೆ ಅಂದ್ಬಿಟ್ಟು ಎಲ್ಲ ಮೆಸ್ ಕಟ್ಕೊಂಡು ಒಳಗಡೆನೇ ಇದ್ದಿದ್ದು. ನಾನು ಹೋಗೋಷ್ಟೊತ್ತಿಗೆ ನೋಡಿ ನಾಯಿ ಮರಿಗಳೆಲ್ಲ ಬರ್ತಾಯಿದ್ದಾವೆ ಪಾಪ. ತುಂಬ ದಿವಸ ಆಗಿತ್ತು ನಾನು ಇಲ್ಲಿಗೆ ಬಂದು, ಒಂದು ವಾರಕ್ಕೆ ಮೇಲೆ ಆಗಿತ್ತು. ಆಮೇಲೆ ಅಲ್ಲಿಗೆ ಹೋಗಿದ ತಕ್ಷಣ ನಮ್ಮ ಮನೆಯವ್ರು ಹೇಳ್ತಾಯಿದ್ರು, ಅದು ಮೆಸ್ ಕಟ್ಬಿಡು ಮತ್ತು ಆಚೆ ಕಡೆ ಹೊಟ್ಟೋತೇವೆ ಮರಿಗಳೆಲ್ಲ ಅಂದ್ಬಿಟ್ಟು. ಆಮೇಲೆ ಹಾಕ್ಬಿಟ್ಟು ಬರ್ತಾಯಿದ್ದೀನಿ. ಸ್ವಲ್ಪ ಸಣ್ಣ ಆಗಿದ್ದಾವೆ, ಬೆಳೆದೈತೆ. ಏನಂದ್ರೆ ದಪ್ಪ ಇದ್ವು, ಇವಾಗ ಸಣ್ಣ ಆಗಿದ್ದಾವೆ, ದೊಡ್ಡವಾಗವೆ ನಾಯಿ ಮರಿಗಳು.
ಮತ್ತು ಬಿಸಿಲಿಗೆಲ್ಲ ಕೋಳಿಗಳನ್ನೆಲ್ಲ ಹೊರಗಡೆ ಬಿಟ್ಟಿದ್ರಲ್ಲ, ಅವೆಲ್ಲ ಬಂದ್ಬಿಟ್ಟು ಚಪ್ರ ಕೆಳಗಡೆನೇ ಕೂತ್ಕೊಂಡಿದ್ದಾವೆ. ಬಿಸಿಲು ತುಂಬ ಏನೇ ಇದ್ದಾವೆ. ಮತ್ತು ಇದು ಮನೆ ಯಾರೋ ಹಳೆ ಮನೆನೇ ಬೀಳಿಸಿದ್ರಂತೆ, ಹೆಂಚೆಲ್ಲ ತೆಗ್ದಿಕ್ಕಿದ್ರು, ಅದನ್ನು ತಗೊಂಡೋಗ್ರಿ ಅಂತ ಹೇಳಿದ್ರಂತೆ. ಅವನ್ನೆಲ್ಲ ಕಾಸು ಕೊಟ್ಬಿಟ್ಟು ತಗೊಬಂದಿದ್ದಾರೆ. ನೆಕ್ಸ್ಟ್ ಇನ್ನೊಂದು ಶೆಡ್ ಏನನ್ನು ಹಾಕಿದ್ರೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ತಗೊಬಂದಿಟ್ಟಿದ್ದಾರೆ. ಈ ಬೇಸಿಗೆ ಕಾಲದಲ್ಲೆಲ್ಲ ಕೋಳಿ ಶೆಡ್ಗೆಲ್ಲನೂ ಈ ಶೀಟ್ಗಿಂತ ಈ ಹಂಚಿಂದು ಶೆಡ್ಡಿಗಳೇ ಚೆನ್ನಾಗಿರೋದು, ಬಿಸಿ ಬರಲ್ಲ. ಹಾಗಾಗಿ ಇರಲಿ, ಇನ್ನೊಂದು ಸತಿ ಅಂದರೆ ಸಿಕ್ಕಲ್ಲ ಅಂದ್ಬಿಟ್ಟು ಎಲ್ಲ ತಗೊಬಂದಿಟ್ಟಿದ್ದಾರೆ. ಸ್ವಲ್ಪ ಕೋಳಿಗಳೆಲ್ಲ ಒಳಗಡೆ ಇದ್ದಾವೆ, ಸ್ವಲ್ಪ ಕೋಳಿಗಳೆಲ್ಲ ಆಚೆ ಕಡೆ ಇದ್ದಾವೆ. ನೋಡಿ, ಇದನ್ನ ಗುಂಪಾಗವ್ರೆ. ಇದರಲ್ಲಿ ಸ್ವಲ್ಪ ಬಾತ್ಕೋಳಿ ಮೊಟ್ಟೆಗಳು ಹಾಕಿದಾರಂತೆ, ಇದ್ರದ್ದು ಮೊಟ್ಟೆಗಳು ಸ್ವಲ್ಪ ಹಾಕಿದಾರಂತೆ. ಮರಿ ಚೆನ್ನಾಗಿ ಮಾಡುತ್ತೆ ಇದು. ಹಂಗಾಗಿ ಇನ್ನೂ ಒಂದೆರಡು ಕೋಳಿ ಇಡ್ತಾ ಇದ್ದಾವೆ. ಇವೆಲ್ಲ ಇನ್ನೂ ಸ್ವಲ್ಪ ದಿವಸ ಹೋಗಬೇಕು ಮೊಟ್ಟೆಗಳಿಡೋದಕ್ಕೆ. ಮರಿಗಳಿವು ಇವೆಲ್ಲ ಜಾಲರಾಗಳು. ಆವಾಗವಾಗ ಏನನ್ನ ಸಪ್ರೇಟಾಗಿ ಹಾಕೋದು, ಏನನ್ನ ಕಾಯಿಲೆ ಬಂದಿದ್ದರೆ ಅವೆಲ್ಲ ಸಪ್ರೇಟಾಗಿ ಹಾಕೋದಕ್ಕೆ ಇವು ಸಪ್ರೇಟಾಗಿ ಇಟ್ಕೊಂಡಿರ್ತೀವಿ. ಬಿಸಿ ಅಂದರೆ ಸಾಧ್ಯವಿಲ್ಲ, ಹಂಗೈತೆ. ಈಗ ನೋಡಿ, ಹಂಚೆಲ್ಲ ತಿಕ್ತಾ ಇದ್ದಾರೆ. ಆವಾಗೆಲ್ಲ ಹೆಂಚಿನ ಮನೆಗಳು ನಾವು ಚಿಕ್ಕ ಮಕ್ಕಳಲ್ಲಿದ್ದಾಗೆಲ್ಲ ಹೆಂಚಿನ ಮನೆ, ನನ್ನ ಮದುವೆ ಆಗೋವರೆಗೂ ಹೆಂಚಿನ ಮನೆಯಲ್ಲೇ ಇದ್ವಿ ನಾವು. ಈಗ ಎಲ್ಲನ ನೋಡಲಿ ಶೀಟ್ ಮನೆ ಮತ್ತು ಮೋಲ್ಡ್ ಮನೆಗಳೇ ಇದ್ದಾವೆ. ಇನ್ನು ಹೆಂಚು ನೋಡೋಣ ಅಂದರೆ ಸಿಗಲ್ಲ, ಹಂಗಾಗೋಗ್ಬಿಡ್ತೀನಿ ಮುಂದೆ ಎಲ್ಲ ತಗೊಬಂದು ಇಡ್ತಾ ಇದ್ದಾರೆ. ನಾನು ಎಲ್ಲಿ ಹೋದ್ರೆ ಅಲ್ಲೇ ಬರ್ತಾವೆ ನೋಡಿ ಪಾಪ. ಬಂದಾಗೆಲ್ಲ ಬಿಸ್ಕೆಟು ಏನೇನೋ ತಗೊಬಂದು ಹಾಕ್ತಾಯಿದ್ವಿ. ಹಂಗಾಗಿ ಹಾಕ್ತಾರೆ ಅಂದ್ಬಿಟ್ಟು ಊಟ ಐತೆ ಹಾಕ್ತೀವಿ. ಇವಾಗ ಈ ಕೋಳಿಗಳು ಕೂಡ ಹಂಗೆ ನೋಡ್ತವೆ ನೋಡಿ, ಏನನ್ನ ಹಾಕ್ತಾರೇನೋ ಅಂದ್ಬಿಟ್ಟು. ಏನನ್ನ ಹಾಕಲಿ ತಿಂತವೆ ಪಾಪ. ನೋಡಿ, ಪಪ್ಪಾಯ ತಗೊಬಂದು ಹಾಕಿದ್ದಾರೆ. ಪಪ್ಪಾಯ ಎಲ್ಲ ತಿಂತಾ ಇದೆ. ಮತ್ತು ನೀರುಗಳು ಚೇಂಜ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ನಮ್ಮ ಮನೆಯಲ್ಲಿ. ಪಪ್ಪಾಯ ಹಣ್ಣಾಗಿರೋ ಪಪ್ಪಾಯ ತಗೊಬಂದು ಹಾಕಿದ್ರೆ ಹಂಗೆ ತಿಂದಾಕ್ತವೆ. ಎಷ್ಟು ಪಪ್ಪಾಯನ ತಗೊಬಂದು ಹಾಕಲಿ ತಿಂತವೆ. ಅವಾಗೆ ನಾವು ಪೀಡೆ ಅನ್ನೋದೇನಿಲ್ಲ, ಏನು ಸಿಕ್ಕಿದ್ರೆ ಅವೆಲ್ಲ ತಗೊಬಂದು ಹಾಕಿದ್ರೂ ತಿಂತವೆ. ನೋಡಿ, ಅಲ್ಲಿ ಬಾತ್ಕೋಳಿನೂ ತಿಂತಾಯಿದ್ದಾವೆ. ಏನು ವೇಸ್ಟೇಜ್ ತರಕಾರಿ ಏನನ್ನ ಸಿಕ್ಕಲಿ ತಗೊಬಂದು ಹಾಕಿದ್ರೆ ತಿಂತವೆ. ಈ ಕೋಳಿ ನೋಡಿ ಹೆಂಗೆ ನೋಡ್ತಾ ಇದೆ ಅಂದ್ಬಿಟ್ಟು ಆ ಕಡೆ ಈ ಕಡೆ ಎಲ್ಲ ಸುತ್ತಾಕೊಂಡು ನೋಡೋದು. ಮತ್ತು ಈ ಕೋಳಿ ಬಂದ್ಬಿಟ್ಟು ಹುಂಜ ಒಂದು 10 ಹುಂಜನ ತಗೊಬಂದಿದ್ರು ನಮ್ಮ ಸಾಯಿ. ಆ ಒಂದು SLC ಪಾಸಾಗಿದ್ನಲ್ವ, ಅದಕ್ಕೆ ಸ್ಕಾಲರ್ಶಿಪ್ ಬಂದಿತ್ತು. ಅದರಲ್ಲಿ ಬಂದಿರೋ ದುಡ್ಡಲ್ಲಿ ತಗೊಬಂದಿದ್ನು. ಹೋಗಿ ಸಂತೆಗೆ ಹೋಗ್ಬಿಟ್ಟು ಅವರಪ್ಪ ಅವನಿಬ್ಬರು ಹೋಗ್ಬಿಟ್ಟು ತಗೊಬಂದಿದ್ರು. ಒಂದು 10 ಮರಿ ತಗೊಬಂದಿದ್ರು. ಆಮೇಲೆ ಅವೇನಾಯಿತು ಅಂದರೆ ಸ್ವಲ್ಪ ರೋಗ ಬಂದ್ಬಿಟ್ಟು ಒಂದು 5 ಏನೋ ಸತ್ತೋಗಿದ್ದಾವೆ. ಈಗ 5 ಇದ್ದಾವೆ, ಚೆನ್ನಾಗಾಗಿದ್ದಾವೆ. ನೋಡಿ, ಚಿಕ್ಕ ಮರಿಗಳಾಗಿ ತಂದಿದ್ದು. ಇದಕ್ಕೂ ಬಂದಿತ್ತು, ಮೇಲಾಗೈತೆ, ಚೆನ್ನಾಗಿದೆ. ಇವಾಗ ಒಂದು 5 ಇದೆ, ಚೆನ್ನಾಗಾಗಿದ್ದಾವೆಲ್ಲ. ಈ ಬೇಸಿಗೆ ಕಾಲಕ್ಕೆಲ್ಲ ಬಂದ್ಬಿಡ್ತವೆ. ನಾವೆಲ್ಲ ವ್ಯಾಕ್ಸಿನ್ ಎಲ್ಲ ಹಾಕ್ಸಿದ್ವಿ. ಏನು ಹಾಕ್ಸಿದ್ರೂ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಬೇಕು. ನೋಡಿ, ನಮ್ಮ ಸಾಯಿ ಊಟ ತಿಂತಾಯಿದ್ರೆ ಹೆಂಗೆ ನೋಡ್ತಾ ಇದೆ. ಬಿಟ್ಟರೆ ಸಾಕು ಕಿತ್ಕೊಂಡು ತಿಂದಾಗ್ತೈತೆ. ಏನು ಕೈ ಬಿಡಂಗೆ ಇಲ್ಲ, ಹಂಗೆ ಕಿತ್ಕೊಂಡ್ಬಿಡ್ತವೆ. ಆಮೇಲೆ ಮುದ್ದೆ ಸ್ವಲ್ಪ ಉಳಿದಿತ್ತು, ಆ ಮುದ್ದೆನೆಲ್ಲ ತಗೊಂಡೋಗಿ ಹಾಕ್ತಾಯಿದ್ದೀನಿ. ನೋಡಿ, ಹಾಕೋವರೆಗೂ ಏನನ್ನ ಇರ್ತವೇನೋ. ನಾನು ಅಲ್ಲಿ ಕುತ್ಕೊಳ್ಳೋಕೆ ಬಿಟ್ಟಿಲ್ಲ, ಹಂಗೆ ಕಿತ್ಕೊಂಡು ತಿಂತಾಯಿದ್ದಾವೆ. ಒಂದು ಮುದ್ದೆ ಎತ್ತಕ್ಕೂ ಸಾಲಲ್ಲ ಇವಕ್ಕೆಲ್ಲ. ನಾವು ರಾಗಿ ಎಲ್ಲ ತಗೊಬಂದು ಹಾಕ್ತೀವಿ. ಹಿಡ್ಕೊಳಕ್ಕೆ ಕೈಗೆ ಸಿಕ್ಕಿಲ್ಲ, ಹಿಡ್ಕೊಳ್ಳೋಣ ಅಂತ ನೋಡಿದ್ನಿ.
ಅದೇ ಅವಾಗೆ ಸಾಯಿನ ಹತ್ರ ನೋಡ್ತಾ ಇದ್ದಿದ್ದು ಆ ಕೋಳಿನ ನಾನು ಇವಾಗ ಹಿಡ್ಕೊಂಡಿದ್ನಲ್ಲ ಆ ಕೋಳಿನೇ ಫ್ರೆಂಡ್ಸ್. ಇನ್ನೂ ಜಾಸ್ತಿ ಕೋಳಿಗಳಿದ್ವು ಆವಾಗ. ಸ್ಟಾರ್ಟಿಂಗಲ್ಲಿ ನಾವು 500 ಮರಿ ತರಿಸಿದ್ದಿದ್ದು. ಮತ್ತು ಇವು ಬರ್ತಾವಲ್ಲ ಕುರಿಗಳನ್ನ ತಿನ್ನೋ ನಾಯಿಗಳೆಲ್ಲ ಬಂದ್ಬಿಟ್ಟು ಚೆನ್ನಾಗಿ ತಿಂದಾಕಿದ್ದಾವೆ. ಇವಾಗ ಒಂದು 200 ಕೋಳಿ ಇದೆ ಅಷ್ಟೇ. ಚಿಕ್ಕ ಮರಿಗಳಿಗೆಲ್ಲ ತಿಂದಾಕ್ಬಿಟ್ಟು ಒಂದೇ ಸತಿ ಬಂದು ತಿಂದಾಕಿದ್ದಾವೆ. ಇವಾಗೆಲ್ಲ ಹೊಡೆದ್ಬಿಟ್ಟು ಮನೆಗೆ ಹೋಗ್ತಾಯಿದ್ದೀವಿ. ಈ ಬಾತುಕೋಳಿ ಮಾತ್ರ ಇಲ್ಲೇ ಬಿಟ್ಬಿಟ್ಟು ಹೋಗ್ತೀವಿ. ಆಮೇಲೆ ಇದು ಬಂದ್ಬಿಟ್ಟು ಒಂದು ತಿಂಗ್ಳಿಗೆ ಮುಂಚೆ ಇರೋ ವೀಡಿಯೋ ಇದು. ಅವಾಗೆಲ್ಲ ವ್ಯಾಪಾರಕ್ಕೆ ಹೋಗ್ತಾಯಿದ್ರು ನಮ್ಮ ಮನೆಯವರು. ಆವಾಗ ಕೋಳಿ ಮರಿಗಳೆಲ್ಲ ಚಿಕ್ಕ ಚಿಕ್ಕವಾಗಿದ್ವು. ಆವಾಗ ಹೋಗಿ ತಗೊಬಂದಿದ್ದು. ಈರುಳ್ಳಿ ಎಲ್ಲ ಬಂದರೆ ನೋಡಿ ಈ ಥರ ಹಾಕ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊತೀವಿ. ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಒಂದೊಂದು ಚೆನ್ನಾಗಿಲ್ದಿರೋ ಎಲ್ಲ ನೋಡಿಬಿಟ್ಟು ತೆಗ್ದಾಕ್ತೀವಿ. ತೆಗ್ದಾಕ್ಬಿಟ್ಟು ಹೋಗಿ ವ್ಯಾಪಾರ ಮಾಡ್ಕೊಂಡು ಬರ್ತಾರೆ ನೋಡಿ. ಈ ಥರ ಎಲ್ಲ ಕ್ಲೀನಾಗಿ ಕ್ಲೀನ್ ಮಾಡ್ಕೊಂಬಿಡ್ತೀವಿ. ಕ್ಲೀನ್ ಮಾಡಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂದ್ರೂ ಬೇಜಾರು. ಇನ್ನೊಂದು ಸತಿ ಹೋದರೆ ತಗೊಳ್ಳಲ್ವಲ್ಲ. ನಮ್ಮ ಮನೆಯವ್ರು ಹೋಗೋವರೆಗೂ ಕಾಯ್ತಾ ಇರ್ತಾರೆ ಸ್ವಲ್ಪ ಜನ ನೋಡಿ. ಇದೇ ಆಟನಲ್ಲಿ ಹಾಕ್ಕೊಂಡು ಹೋಗೋದು. ಏನು ಕೆಲಸ ಇಲ್ಲ ಅಂದಾಗ ಈ ಕೆಲಸ ಕೂಡ ಮಾಡ್ಕೊತಾರೆ ನಮ್ಮ ಮನೆಯವರು. ಮತ್ತು ಮಾರ್ಕೆಟ್ಗೆ ಹೋಗಿ ಬರೋವಾಗ ಸೊಪ್ಪುಗಳೆಲ್ಲ ತಗೊಬಂದಿದ್ರು. ಅದೇ ಸೊಪ್ಪುಗಳೆಲ್ಲ ಕೋಳಿಗಳಿಗೆಲ್ಲ ಹಾಕ್ತಾಯಿದ್ದೀವಿ. ಮಾರ್ಕೆಟ್ ಹೋದಾಗ ಏನು ತರಕಾರಿ ಆಗಲಿ ಸೊಪ್ಪಾಗಲಿ ಏನೇ ವೇಸ್ಟೇಜ್ ಸಿಕ್ಕಿದ್ರೂ ಮೂಟೆ ಬಂದ್ಬಿಟ್ಟು ಕೋಳಿಗಳಿಗೆ ಹಾಕ್ತಾರೆ. ತುಂಬ ಚೆನ್ನಾಗಿ ತಿಂತೇವೆ ನೋಡಿ. ಒಳಗಡೆ ಸ್ವಲ್ಪ ಇದ್ದೋಗಿದ್ದಾವೆ. ಸಾಯಿ ಹೋಗಿ ಬರ್ತಾಯಿದ್ದಾನೆ ನೋಡಿ. ಸೊಪ್ಪು ತೋರಿಸಿದ್ರೆ ಸಾಕು ಓಡಿ ಬಂದುಬಿಡ್ತವೆ. ನೆರಳಲ್ಲಿ ಚೆನ್ನಾಗಿರ್ತವೆ. ಬಿಸಿಲಾಗ ಅಂದ್ಬಿಟ್ಟು ನೆರಳಲ್ಲಿ ಹಾಕ್ತಾಯಿದ್ದೀವಿ. ತಣ್ಣಕ್ಕೂ ಗಾಳಿ ವಾತಾವರಣ ಕೂಡ ಚೆನ್ನಾಗಿದೆ ನಮ್ಮ ಶೆಡ್ ಹತ್ರ. ಜಾಸ್ತಿ ಬಿಸಿಲು ಏನೂ ಬರಲ್ಲ. ತಣ್ಣಕ್ಕೂ ಇರ್ತೈತೆ. ಗಾಳಿ ವಾತಾವರಣ ಎಲ್ಲ ಚೆನ್ನಾಗೇ ಇದೆ. ಮೇಯ್ನಾಗಿ ನೀರು ಪ್ರಾಬ್ಲಮ್ ಇದೆ ಅಷ್ಟೇ ನಮ್ಮದು. ನಾವು ಒಂದು ಸತಿ ಬೋರ್ ಹಾಕ್ಸಿದ್ವಿ, ಅದು ಫೇಲ್ಯೂರ್ ಆಯಿತು. ನೀರು ಬಂದಿಲ್ಲ. ಈಗ ಆಟ ಇದೆ, ಆಟನಲ್ಲಿ ತಗೊಬರ್ತೀವಿ. ಪಕ್ಕದ ಹೊಲದವರು ಸ್ವಲ್ಪ ಬಿಡ್ತಾಯಿದ್ದಾರೆ, ತೋಟಗಳವರು. ಮತ್ತು ಸುಂಟ್ರ ಗಾಳಿ ಬಂತು ನೋಡಿ ಹೆಂಗೆ ಹೋಗ್ತಾಯಿದೆ. ಈ ಬೇಸಿಗೆ ಟೈಮಲ್ಲಿ ಜಾಸ್ತಿ ಈ ಥರ ಸುಂಟ್ರ ಗಾಳಿಗಳೆಲ್ಲ ಬರ್ತವೆ. ನಾವು ಚಿಕ್ಕ ವಯಸ್ಸಲ್ಲಿ ಈ ಥರ ಸುಂಟ್ರ ಗಾಳಿ ಎಲ್ಲ ಬಂದರೆ ತುಂಬ ಭಯ ಬೀಳೋರಿ. ಸುಂಟ್ರ ಗಾಳಿ ಬಂದಾಗ ಅವಾಗ ನಾವು ಚಿಕ್ಕ ಏಜಲ್ಲಿ ಇದ್ದಾಗ ಈ ಥರ ಸುಂಟ್ರ ಗಾಳಿ ಬಂದಾಗ ಯಾರೋ ಇಬ್ಬರು ಹುಡುಗರನ್ನು ಕೂಡ ಎತ್ಕೊಂಡು ಹೋಗ್ಬಿಡು ಎಲ್ಲ ಪದಗಳೆಲ್ಲ ಬಿಸಾಕಿತ್ತು. ಹಂಗಾಗಿ ಆವಾಗಿಂದ ನನಗೂ ಭಯನೇ ಇದನ್ನೆಲ್ಲ ನೋಡೋದಕ್ಕೆ. ನೋಡಿ ಎಷ್ಟು ಜೋರಾಗಿ ಬಂದಿದೆ. ಆವಾಗ ಇನ್ನೂ ಜಾಸ್ತಿ ಜೋರಾಗಿ ಬಂದಿತ್ತು, ಇವಾಗೆಲ್ಲ ಕಮ್ಮಿ ಆಗಿದೆ. ಅಷ್ಟೊತ್ತಿಗೆ ಸಂಜೆ ಆಗೋಯ್ತು. ಇನ್ನು ಡ್ರಿಂಕರ್ಗಳೆಲ್ಲ ಕ್ಲೀನ್ ಮಾಡಬೇಕು. ಎಲ್ಲ ಡ್ರಿಂಕರ್ಗಳೆಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ. ಅದರಲ್ಲಿ ನೀರು ಹಾಕ್ತೀವಲ್ಲ, ಬೆಳಗ್ಗೆ ಸಂಜೆ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಹೊಸ ನೀರು ಹಾಕ್ತಾ ಇರಬೇಕು ಅವಕ್ಕೂ. ಇಲ್ಲಾಂದರೆ ಕಾಯಿಲೆಗಳೆಲ್ಲ ಬರ್ತಾ ಇರ್ತವೆ. ನಮ್ಮ ಮನೆಯವರು ವ್ಯಾಪಾರಕ್ಕೆ ಹೋದರು. ಅವರು ವ್ಯಾಪಾರಕ್ಕೆ ಹೋದ್ಮೇಲೆ ನಾನು ಸಾಯಿ ಇಬ್ಬರು ಸೇರಿ ಇವೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊತೀವಿ. ನೋಡಿ ಇದರಲ್ಲೇ ನಾರು ಎಲ್ಲ ಇದೆ. ಹಾಕ್ಬಿಟ್ಟು ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಹಾಕ್ಕೊತೀವಿ. ನೋಡಿ ಆ ಪೈಪಲ್ಲಿ ನೀರು ಬರ್ತಾಯಿದೆ. ಆ ಪಕ್ಕದ ತೋಟವರು ನೀರು ಬಿಡ್ತಾರೆ. ಇಲ್ಲ ಅಂದಾಗ ನಾವು ಆಟೋ ಇದೆಯಲ್ಲ, ಡ್ರಮ್ 2 ಇದೆ. ಆಟೋನಲ್ಲಿ ಹಾಕ್ಕೊಂಡು ಆ ಡ್ರಮ್ಮಲ್ಲಿ ಹಿಡ್ಕೊಂಡು ಮನೆ ಹತ್ರದಿಂದ ಸಾಗಿಸ್ಕೊಬರ್ತೀವಿ. ಎತ್ಕೊಬಂದ್ಬಿಟ್ಟು ಹಾಕ್ಕೊತೀವಿ. ಕುಡಿಯೋದಕ್ಕೆ ಮಾತ್ರ ನಾವು ಫಿಲ್ಟ್ರ್ ನೀರೇ ತಗೊಬಂದು ಹಾಕ್ತೀವಿ ಕೋಳಿಗಳಿಗೆ. ಫಿಲ್ಟ್ರ್ ನೀರಾಗಲಿ ಇಲ್ಲಾಂದರೆ ನಮ್ಮದು ಮೋಟ್ರ್ ನೀರಾಗಲಿ ಮನೆ ಹತ್ರ ಬರ್ತೇವಲ್ಲ ಅವಾಗಲಿ ತಂದು ಹಾಕ್ತೀವಿ. ಈ ತೋಟ ನೀರೆಲ್ಲ ಹಾಕಕ್ಕೆ ಹೋಗಲ್ಲ. ತೋಟ ನೀರು ಹಾಕಿದ್ದೀವಿ ಅಂದರೆ ಅವರು ಏನೇನೋ ಮದ್ದುಗಳು ಅವು ಇವು ಎಲ್ಲ ಹಾಕಿರ್ತಾರೆ. ಅವೆಲ್ಲ ಹಾಕಿದ್ರೆ ಮತ್ತು ಕೋಳಿಗಳಿಗೆ ಹೆಚ್ಚು ಕಮ್ಮಿ ಆಗ್ತೈತೆ ಅಂದ್ಬಿಟ್ಟು ತೋಟ ನೀರು ಹಾಕಲ್ಲ. ನಾವು ಮನೆಯಿಂದನೇ ಎತ್ಕೊಬಂದು ಹಾಕೋದು. ನೋಡಿ ಈ ಥರ ಕ್ಯಾನ್ಗಳಿಗೆಲ್ಲ ಎತ್ಕೊಬಂದು ಹಾಕ್ತೀವಿ. ಎಲ್ಲ ವಾಶ್ ಮಾಡಿಬಿಟ್ಟು ಕ್ಲೀನಾಗಿ ನೀರೆಲ್ಲ ಚೇಂಜ್ ಮಾಡಿ ಹಾಕ್ತೀವಿ. ಅದಕ್ಕೆ ನಿಂಬೆಹಣ್ಣು ಒಂದೊಂದು ಸತಿ ನಿಂಬೆಹಣ್ಣು ಹಾಕ್ತೀವಿ, ಒಂದೊಂದು ಸತಿ ಬೆಲ್ಲ ಹಾಕ್ತೀವಿ. ಯಾವ ಟೈಮಲ್ಲಿ ಏನಾಗಬೇಕು, ಚಳಿಗಾಲ ಬಂದರೆ ಬೆಲ್ಲ ಸ್ವಲ್ಪ ಹಾಕ್ತೀವಿ. ಈ ಬೇಸಿಗೆ ಕಾಲದಲ್ಲಿ ಒಂದೊಂದು ಸತಿ ಅರಿಶಿನ ಪುಡಿ ಹಾಕ್ತೀವಿ, ಒಂದೊಂದು ಸತಿ ಒಂದೊಂದು ಥರ ಹಾಕ್ತಾಯಿರ್ತೀವಿ. ಅವನ್ನೂ ಸ್ವಲ್ಪ ಕೇರಾಗಿ ನೋಡ್ಕೋಬೇಕಲ್ವ. ಹಂಗಾಗಿ
ನೀರೆಲ್ಲ ಚೇಂಜ್ ಮಾಡಿದ್ದಾಯಿತು. ಇವಾಗ ತಗೊಂಡೋಗಿ ಒಳಗಡೆ ಇಕ್ಬಿಡೋದೇನೆ. ಒಳಗಡೆ ಇಕ್ಬಿಟ್ಟು ಎಲ್ಲ ಮೇವು ಸ್ವಲ್ಪ ರಾಗಿ ಫೀಡು ಎಲ್ಲ ತಂದಿರ್ತಾರೆ. ಫೀಡೆಲ್ಲ ಒಂದೊಂದು ಸರ್ತಿ ಫೀಡೇ ಹಾಕ್ಕೊಂಡಿದ್ರೂ ಆಗಲ್ಲ, ರಾಗಿನೂ ಹಾಕ್ತೀವಿ. ರಾಗಿ ಜೋಳನೂ ಮಿಷಿನ್ಗೆ ಹಾಕ್ಕೊಬಂದ್ಬಿಟ್ರೆ ಧೂಳಾಗಿರ್ತೈತಲ್ಲ ಅದು. ಇವಾಗ ನೋಡಿ ರಾಗಿ ಹಾಕ್ತಾಯಿದ್ದೀವಿ. 3 ಮೂಟೆ ಇದೆ ನೋಡಿ ಅಲ್ಲಿ. ಒಂದೊಂದು ಟೈಮಿಗೆ ಒಂದೊಂದು ಥರ ಹಾಕ್ತಾಯಿದ್ವಿ. ಅವಕ್ಕೂ ಬೇಜಾರಿಲ್ದಿರ ಇರ್ತವೆ ಅಂದ್ಬಿಟ್ಟು. ಆಚೆ ಕಡೆನೂ ಬಿಟ್ರೂ ಎಲ್ಲ ಹುಳ ಇವು ಎಲ್ಲ ಮೇಯ್ಕೊಂಡು ಬರ್ತವೆ. ಸಂಜೆ ಟೈಮಲ್ಲಿ ಇವೆಲ್ಲ ಹಾಕ್ಬಿಟ್ರೆ ರಾತ್ರಿಗೆ ಇವೆಲ್ಲ ರಾತ್ರಿ ಎಲ್ಲ ತಿನ್ಕೊಂಡು ನೀರು ಕುಡ್ಕೊಂಡಿರ್ತವೆ. ಮತ್ತೆ ಬೆಳಗ್ಗೆ ಕ್ಲೀನ್ ಓಪನ್ ಮಾಡೋವರೆಗೂ ಎಲ್ಲಿ ಹೋಗಲ್ಲ. ಬೆಳಗ್ಗೆ ಬಂದು ಬಾಗಿಲು ತೆಗ್ದಿದ ತಕ್ಷಣ ಎಲ್ಲ ಹೊರ್ಟೋಗ್ತವೆ ಆಚೆಕ. ಇವಾಗೆಲ್ಲ ಆಚೆ ಕಡೆನೇ ಇದ್ದಾವೆ ನೋಡಿ. ಆಚೆ ಕಡೆ ಎಲ್ಲ ಓಡಾಡ್ತಾ ಇದ್ದಾವೆ. ನಮ್ಮ ಕುರುಗಳ ಹತ್ರ ಎಲ್ಲ ಒಳಗಡೆನೇ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್